ಒಳಗಿನ ಕಿಚ್ಚು ಗಟ್ಟಿಯಾಗಿದ್ರೆ ಸಮಾಜಕ್ಕೆ ಕೆಲಸ ಮಾಡಬಹುದು ಸೋಮಣ್ಣ ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಇತ್ತೀಚೆಗೆ ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಿರುವಾಗ ನಮ್ಮ ಅಯ್ಯೂ ಬರ್ತಾ ಇದ್ದಾರೆ. ನಾನು ಅಯ್ಯೂ ಬರ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಬಹಳ ಪುಲಕಿತ ಆಗ್ತಿತ್ತು. ಯಾಕೆ ಅಂತಂದ್ರೆ ಕೋವಿಡ್ ಸಮಯದಲ್ಲಿ ಕೋವಿಡ್ ಏನ್ ನಡೀತೋ ಆ ಸಮಯದಲ್ಲಿ ನಾನು ಆಯುಕ್ತರ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಸರ್ಕಾರ ಭಾಗವಾಗಿ ಒಂದು ಟಾಸ್ಕ್ ಫೋರ್ಸ್ ನಲ್ಲಿದ್ದೆ. ನಾವು ಅವತ್ತು ಆಗ ತೀರ್ಕೊಂಡಂತವ್ರನ್ನ ಕ್ರಿಮೇಷನ್ ಮಾಡಕ್ಕೆ ಎಂತೆಂತ ಕೋಟ್ಯಾಧಿಪತಿಗಳು ಅವರ ಮನೆಯವರು ಅವ್ರ ಹತ್ರಕ್ಕೆ ಹೋಗಿ ಹೆದರ್ಕೊಂಡು ದೂರ ನಿಂತ್ಕೊತಾ ಇದ್ರು. ಆದ್ರೆ ಅವರ ಎಲ್ಲರ ಇದನ್ನ ಕ್ರಿಯೆಯನ್ನ ಮಾಡಿದಂತವರು ಅಯ್ಯೋಬನ್ನ ಅತ್ಯಂತ ಒಂದ್ ಕಡೆ ನೋಡೋ ಕಡೆ ಇದ್ರೆ ಇನ್ನೊಂದ್ ಕಡೆ ಸಮಾಜ ಸೇವೆ ಮಾಡುವಂತ ಇಂಥ ಮನುಷ್ಯರು ಏನನ್ನೋ ನಿರೀಕ್ಷೆ ಮಾಡದೆ ತನ್ನ ಕೆಲಸ ಮಾಡುವಂತ ಜನ ಇದ್ದಾರೆ ಅಂತ ಅನಿಸ್ತಾ ಇತ್ತು. ನಾವು ತುಂಬಾ ಟೈಮ್ ಅನ್ಕೋತೀನಿ ಈ ಪದ್ಧತಿ ಮಾಡ್ಬೇಕು ಆ ಪದ್ಧತಿ ಮಾಡ್ಬೇಕು ಅಂತ ಯಾರು ಕೂಡಬೇಕು ಯಾರು ಸುಡಬೇಕು ನೂರು ಕಡೆ ಹೇಳ್ತಾ ಇರ್ತೀನಿ. ಎಲ್ಲರೂ ಸುಡ್ತಾ ಇದ್ದಾರೆ. ಅಯ್ಯೋಗೂ ಸುಡಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಯನ್ನ ಮನುಷ್ಯರಿಗೆ ಕೊಟ್ಟಿದ್ರೆ ಈ ಉತ್ತರ ಇದೆ ಅಂತ ನಾನು ಭಾವಿಸ್ತೀನಿ. ಮನುಷ್ಯತ್ವ ನಿಂತ್ಕೊಂಡ್ರೆ ಎಲ್ಲವನ್ನ ದಾಟುತ್ತೆ ಅನ್ನುವಂತ ವಿಚಾರಕ್ಕೆ ಇವತ್ತು ಅಯ್ಯೋಗ್ ನನ್ನ ಮುಂದೆ ಬಂದಾಗ ನನಗೆ ಅನಿಸ್ತಾ ಇತ್ತು ಮನಸ್ಸು ಒಳಗಡೆ ಅಂತವರನ್ನು ಗುರುತು ಮಾಡುವ ಮುಖಾಂತರ ಶಿವಲಿಂಗಪ್ಪ ಈ ಸಮಾಜಕ್ಕೆ ಈ ರೀತಿ ಕೆಲಸ ಮಾಡೋ ಬೇರೆ ಇರತಕ್ಕಂಥ ಬೇಕು ಅಂತ ಹೇಳಿದ್ದಾರೆ. ಮಾನ್ಯ ರಾಜೇಂದ್ರ ಕೊನೆ ಬರ್ತಾ ಇದ್ದಾರೆ. ಈ ಕೊನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಇವತ್ತು